ನೋಡಿ ನಮ್ಮ ಔಟ್ಫಿಟ್ ನೋಡಿ ನಮ್ಮ 3 ಜನದ್ದು ಗೊತ್ತಾ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಗರ್ಲ್ಸ್ ಪಾರ್ಟಿ ಮಾಡ್ತಾ ಇದೀವಿ ಇವತ್ತು. ನಾವು 3 ಜನ ಹೊರಗಡೆ ಹೋಗ್ತಾ ಇದೀವಿ. ಸೊ ವೈಟ್ ಅಂಡ್ ಬ್ಲೂ ಅಂತ ಹೇಳಿ ನಾವು ಒಂದು ಡ್ರೆಸ್ ಕೋಡ್ ಮಾಡ್ಕೊಂಡಿದ್ವಿ. ಸೊ ನಾವು 3 ಜನ ಅದನ್ನೇ, ಅದರಲ್ಲಿ ನಮ್ಮ ಮೇನ್ ಪರ್ಸನ್ ಇವರೇ. ಸೊ ಇವ್ರ ಔಟ್ಫಿಟ್ ನೋಡಿ, ದ ಗ್ರೇಟ್ ಪರ್ಸನ್ ಇಸ್ ಸಮ್. ಬಟ್ ನಾವು ಈ ವಿಡಿಯೋನ ನಿಜವಾಗ್ಲೂ ಖುಷಿಯಿಂದ ಮಾಡ್ತಾ ಇಲ್ಲ, ತುಂಬಾ ಬೇಜಾರಿಂದ ಮಾಡ್ತಾ ಇದೀವಿ. ಏನಕ್ಕೆ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಬನ್ನಿ ನಾವೆಲ್ಲ ಪಾರ್ಟಿ ಮಾಡಕ್ ಹೋಗೋಣ. ಗರ್ಲ್ಸ್ ಪಾರ್ಟಿ ನೋಡಕ್ ಬನ್ನಿ. ಏನಮ್ಮ ಗರ್ಲ್ಸ್ ಪಾರ್ಟಿ ನೋಡಕ್ ಬನ್ನಿ ಬನ್ನಿ. ನಾವು ಗರ್ಲ್ಸ್ ಪಾರ್ಟಿ ಮಾಡಕ್ ಹೋಗ್ತಾ ಇದೀವಿ. ಏನಾದ್ರು ಹೇಳ್ರಿ. ಅದೇ ಟ್ಯಾನ್ ಆಗುತ್ತೆ ಅಂತ ಹಿಂಗ್ ಹಾಕೊಂಡಿದೀನಿ. ಹೆಲ್ಮೆಟ್ ಅಂತ ಹಾಕೊಳ್ಳೇಬೇಕಂತ ಹಾಕೊಂಡಿದೀನಿ. ಹೆಲ್ಮೆಟ್ ಇವಾಗ ಸುಮ್ಮನೆ ಎಮರ್ಜೆನ್ಸಿ ಹೆಲ್ಮೆಟ್ ಅಂತ ಇದೆ, ಹಾಳಾಗ್ಬಿಡುತ್ತೆ ಅಂತ. ನೋಡಿ ಈ ಹೆಲ್ಮೆಟ್ ಒಳಗಡೆ ಒಂದು ನಿಧಿ ಅಡಗಿದೆ. ಕ್ಯೂಟ್ ಗರ್ಲ್ಸ್ ಇನ್ ವೈಟ್. ನಮ್ಮ ಇದ್ರ ಮಾಡೋ ಇದ್ರ ಗರ್ಲ್ಸ್ ಪಾರ್ಟಿ ಮಾಡಕ್ ಮಾಲಿಗೆ ಬಂದಿದೀವಿ ಅಂತ ಹೇಳಮ್ಮ. ಮಾಲ್ ನಿಂಗೆ ಪ್ಲೇಟ್ ಮುಸ್ಕೊಡು ಎಲ್ರಿಗೂ. ಬಲೂನ್ ಕೊಡಿ ಅಲ್ಲೇ ಇರ್ತೀಯ, ನಿಂಗೆ ದಿನ ಚಾಕ್ಲೇಟ್ ಕೊಡ್ತಾರೆ. ಇರೋ ಬಾಯ್ ಬಾಯ್. ಇಲ್ಲಿ ಗಿಫ್ಟ್ ಅಂತ ನಾವು ಪ್ರೀತಿಯಿಂದ ಕೊಟ್ಟಿರೋದು ಅಷ್ಟೇ. ನಾವು ಸಮ್ಮಗೆ ಏನೇನು ಮಾಡಿದೆವೋ ಅದು ನಾನಾಗಲಿ ಮಂಗು ಆಗಲಿ ಪ್ರೀತಿಯಿಂದ ಮಾಡಿರೋದು. ಇಲ್ಲಿ ಯಾರು ಯಾವುದನ್ನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಆ್ಯಂಡ್ ಈವನ್ ಅವ್ರ ಪೇರೆಂಟ್ಸ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯವರು. ಯಾವತ್ತೂ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾವತ್ತೂ ನಮ್ಮ ಮಧ್ಯೆ ಆಗಲಿ ಅವ್ರ ಮಧ್ಯೆ ಆಗಲಿ ಮನಿ ಅನ್ನೋ ಟಾಪಿಕೇ ಬಂದಿಲ್ಲ. ಸೊ ಅವ್ರು ನಮಗೆ ಫ್ರೆಂಡಾಗಿ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸಮ್ಮೂನ ಅವ್ರು ನಮಗೆ ಫ್ರೆಂಡಾಗಿ ಕೊಟ್ಟಿರೋದಕ್ಕೆ ನಾವು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಏನೋ ಎಕ್ಸ್ಪೆನ್ಸಿವ್ ಆಗಿರೋದು. ಓ ಕಾಲ್ ಬಳೆ. ನಾವಿದನ್ನ ಹಾಕ್ಬಿಟ್ಟು ತಂದಿರೋದು. ಏನೊಂದು ಹೌದಾ? ಸರಿ ಪರವಾಗಿಲ್ಲ. ಇವ್ರು ಏನೋ ಥ್ಯಾಂಕ್ ಯು. ನನಗೆ ನಗು ಕಂಟ್ರೋಲ್ ಆಗ್ತಾ ಇಲ್ಲ. ಇದಾಕ್ಲಾ? ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದ್ದೆ, ಈ ವಿಡಿಯೋ ನಾನು ಹ್ಯಾಪಿಯಾಗಂತೂ ಮಾಡ್ತಾ ಇಲ್ಲ, ತುಂಬಾ ಬೇಜಾರಲ್ಲಿ ಮಾಡ್ತಿದ್ದೀನಿ ಅಂತ. ಮೇ ಬಿ ನಿಮ್ಗೆ ಮಿಡಲ್ ಅಲ್ಲೇ ಗೊತ್ತಾಗಿರುತ್ತೆ ನಾನು ಏನಕ್ಕೆ ಬೇಜಾರಾಗಿದ್ದೀನಿ ಅಂತ. ಬಿಕಾಸ್ ಸಮ್ಮು ಅವರು ಅವರ ನೇಟಿವ್ಗೆ ಶಿಫ್ಟ್ ಆಗ್ತಿದ್ದಾರೆ. ಇನ್ಮೇಲೆ ಡೈಲಿ ನನಗೆ ಅಳು ಬರುತ್ತಲೆ, ನಾನು ಅದಕ್ಕೆ ಮನೇಲಿ ಮಾಡ್ತೀನಿ. ಸುಮ್ಮನೆ ಇರಿ, ಕಟ್ ಮಾಡಿ. ಇಲ್ಲ ಪರವಾಗಿಲ್ಲ, ನಂಗೆ ಅಳು ಬರುತ್ತೆ. ನನಗೆ ಸ್ವಲ್ಪ ಹೇಳೇ ಪರವಾಗಿಲ್ಲ, ನೀನೇ ಮಾತಾಡಂಗಿದ್ರೆ. ಏನೋ ಅಳು ಬರುತ್ತೆ. ಅಳ್ಬೇಡ, ಮಾತಾಡಿ. ನಂಗೆ ನಿಜ ಅಳು, ನಂಗೆ ಅದು ಎಮೋಷನ್ ಹಾಕಕ್ ಇಷ್ಟ ಆಗಲ್ಲ. ನಂಗೆ ಅಳು ಬರುತ್ತೆ, ಸೀರಿಯಸ್ ಆಗಿ ಅಳುತ್ತೆ. ನಾನು ಒಬ್ಳೆ ನಾರ್ಮಲ್ ಆಗಿ ಮಾತಾಡ್ತೀನಿ, ನಂಗೆ ಅಳು ಬಂದ್ಬಿಡುತ್ತೆ, ನಿಜ ಅಳು ಬರುತ್ತೆ. ಸರಿ, ಯಾರು ಇಲ್ಲ ಅಂತ ಅನ್ಕೊಂಡು ಮಾತಾಡ. ಫಸ್ಟ್ ನೀನ್ ಮಾತಾಡಾಗ ನಾನು ಸ್ವಲ್ಪ ಟೈಮ್ ತಗೊಳ್ತೀನಿ. ನೀನ್ ನೋಡಿ ಏನು ಮತ್ತೆ ಇದು ಮಾಡ್ತಾರೆ, ಎದ್ದೋಗ್ಬಿಡ್ತಾರೆ. ಹೇಳು. ಸಮ್ಮು ಹೋಗ್ತಾ ಇರೋದು ಆಕ್ಚುಲಿ ತುಂಬಾ ಬೇಜಾರಾಗ್ತಾ ಇದೆ. ದಿನಾ ಬೆಳಗ್ಗೆ ಎದ್ದ ತಕ್ಷಣ ಸಮೂ ಅನ್ಕೊಂಡು ಓಡ್ ಬಂದ್ಬಿಡ್ತಿದ್ವಿ. ಇದ್ರ ಮುಖ ನೋಡಿ, ಏನಾದ್ರೂ ಕೆಲಸದಲ್ಲಿ ಏನ್ ಟೆನ್ಷನ್ ಇದ್ರು ಇದ್ರ ಮುಖ ನೋಡಿದ್ರೆ ಮತ್ತೆ ನಾಗಾಡ್ಕೊಂಡು ತರ ಸ್ಟ್ರೆಸ್ ಬಸ್ಟರ್ ತರ ಇತ್ತು ನಮಗೆ. ಹ್ಯಾಪಿಯಾಗಿ ಏನೇ ಒಂದು ಪ್ರಾಬ್ಲಮ್ ಇದ್ರು ಇದ್ರ ಮುಖ ನೋಡಿದ ತಕ್ಷಣ ಹೊರ್ಟೋಗ್ತಾ ಇತ್ತು. ಬಟ್ ನಾಳೆ ಹೋಗ್ತಾ ಇದ್ರೆ ತುಂಬಾ ಬೇಜಾರಾಗ್ತಾ ಇದೆ ಸಮ್ಮು. ಆಕ್ಚುಲಿ ನಮ್ಗೊಂದು ಸ್ವಲ್ಪ ವರ್ಷದಿಂದ ಅದೊಂದು ಬೇಜಾರು. ಈಗ ಒಂದು 2 days ಬ್ಯಾಕ್ ಗೊತ್ತಾಯ್ತು ಇವಳು ಹೋಗ್ತಾಳೆ ಅಂತ. ತುಂಬಾ ಬೇಜಾರು, ಮೂಡ ಆಫ್ ಆಗಿರೋ ತರ ಇದೆ. ನಾನು ಫ್ರೈಡೇ ಲಾಗಿನ್ ಕರೆಕ್ಟಾಗಿ ಕೆಲಸನೂ ಮಾಡಿಲ್ಲ, ಯಾರ ಜೊತೆ ಕರೆಕ್ಟಾಗಿ ಮಾತು ಆಡ್ಲಿಲ್ಲ ನಾನು. ಮತ್ತೆ ಅಯ್ಯೋ ಸಮ್ಮು ಹೊಟ್ಟೋಗ್ತಾಳಲ್ವ. ಮತ್ತೆ ಇನ್ನೊಂದು ಏನಂದ್ರೆ ನಾವ್ ಎಲ್ಲಿ ಹೋದ್ರು ಕೂಡ ಯಾವ್ದೇ ಮಗುನ್ ನೋಡಿದ್ರು ಅಯ್ಯೋ ಸಮ್ಮು ಇದ್ದಿದ್ರೆ ನಮ್ಮ ಮಗು ಇರೋದಲ್ವಾ ಅಂತ ಎಲ್ಲೋದ್ರು ನಾಪ್ಸ್ಕೊತೀವಿ, ಅಷ್ಟು ಹಚ್ಕೊಂಡಿದ್ವಿ ಇದನ್ನ. ಮತ್ತೆ ಅವಳು ಅಷ್ಟೇ ನಮಗೆ ಒಂಥರ ಕನೆಕ್ಟ್ ಆಗ್ಬಿಟ್ಟಿದ್ಲು. ನನ್ನನ್ನಾಗ್ಲಿ ಇವಳನ್ನಾಗ್ಲಿ ನೋಡಿದ ತಕ್ಷಣ ಆಂಟಿ ಬೇಬು ಅಂತ ಓಡ್ ಬಂದು ಅಗ್ ಮಾಡೋಳು. ಮತ್ತೆ ನಿದ್ದೆಲ್ಲೂ ಸಮ್ಟೈಮ್ಸ್ ಕನ್ವರ್ಸೋಳು ಬೇಬು ಆಂಟಿ ಅಂತ. ಒಂಥರ ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ಲು. ನಂಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಆದ್ರೂ ಮಗು ಇರೋ ಮನೆಯವರೇ ಬರ್ಲಿ ಇಲ್ಲಿಗೆ.
ಆ ಮಗುನ ಇವಳಿಗಿಂತ ಜಾಸ್ತಿ ನಿಮ್ ಜೊತೆ ಕನೆಕ್ಟ್ ಆಗ್ಲಿ, ತುಂಬಾ ವರ್ಷ ಇರ್ಲಿ ಅವರು. ಬಟ್ ಅಂದ್ರೂ ಈ ಬಾಂಡಿಂಗ್ ಅಂತ ಬರಲ್ಲ. ಸಮೂ, ಬೇಬು ಮತ್ತೆ ಆಂಟಿ ಬಗ್ಗೆ ಏನಾದ್ರೂ ಹೇಳು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇವತ್ತು ಬೇಬಿ ಏನ್ ಕೊಡ್ಸಿದ್ರಪ್ಪ ನಿನ್ಗೆ? ಹೇಳು. ಲವ್ ಯು ಅನ್ನಮ್ಮ. ನನ್ಗಂತೂ ಡೈಲಿ ಜಿಮ್ಮಿಂದ ಬಂದಿದ ತಕ್ಷಣ ಒಂದು ಡೈಲಿ ರೊಟೀನ್. ಜಿಮ್ಮಿಂದ ಬಂದಿದ ತಕ್ಷಣನೇ ಗೇಟ್ ತಕೊಂಡು ಓಡೋಗ್ಬಿಡ್ತಿದ್ವಿ. ನಮ್ಗೆ ಇವಾಗ್ಲೂ ಯಾವಾಗ್ಲೂ ಏನ್ ನೆನಪಾಗುತ್ತೆ ಅಂದ್ರೆ ಅವ್ರಪ್ಪ ಸುಮ್ನೆ ತಮಾಷೆ ಒಂದ್ಸತಿ ಅವಳನ್ನ ಮನೆಯಿಂದ ಈಚೆ ಹಾಕ್ತೀನಿ ಅಂತ ಈಚೆ ಹಾಕ್ತಿದ್ರು. ಅವಳು ಎಷ್ಟು ಕಾನ್ಫಿಡೆನ್ಸ್ ಆಗಿ ಗೇಟ್ ಓಪನ್ ಮಾಡ್ಕೊಂಡು ನಾನು ಬೇಬು ಮನೆಗೆ ಹೋಗ್ತೀನಿ ಅಂತ ಬಂದು ನಂಗೆ ಅದು ಇವಾಗ್ಲೂ ನೆನಪಾಗುತ್ತೆ. ನನ್ಗೋಸ್ಕರ ಒಬ್ರು ಇದಾರಲ್ಲ ಅಂತ ಅನ್ಕೋತಿದ್ದೆ ಇವಳು, ಇವಾಗ ಇವಳು ಹೋಗ್ತಿದ್ರು. ನಂಗೆ ಅದೇ ಬೇಜಾರು. ಒಂಥರ ಏನೋ ಸಖತ್ ಒಂದು ಮಿಸ್ಸಿಂಗ್, ತುಂಬಾ ಒಂದು ಮಿಸ್ ಚಿಂತು ಮಾಡ್ಕೋತೀನಿ. ಬರ್ತೈತಿ ಸುಮ್ಮನಿರಪ್ಪ, ನಿಂಗೋಸ್ಕರ ಕರ್ಕೊಂಡ್ ಬರ್ತಾ ಇರ್ತೀವಿ ಆಯ್ತಾ? ಅನ್ಬೇಡ. ನೀವೇನು ವರ್ಕ್ ಫ್ರಮ್ ಹೋಮ್ ಯಾವಾಗ ಬಂದು ಕೆಲಸ ಮಾಡ್ತೀವಿ? ಎವ್ರಿ ಡೇ ಕೆಲಸ ಮುಗಿಸ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನಂಗೆ ಪ್ರೆಷರಿಗೆ ನಾನು ಬ್ರೇಕ್ ತಗೊಂತಿದ್ದೆ ಇವಳ ಜೊತೆ. ಒಂದ 10 ಮಿನಿಟ್ಸ್ ಆದ್ರೂ ನನ್ ಕೆಳಗಡೆ ಬಂದು ಇವಳ ಜೊತೆ ಮಾತಾಡಿಸ್ಕೊಂಡು ಹೋಗ್ತಿದ್ದೆ. ಇವಾಗ ಅವಳು ಇರಲ್ಲ. ನನ್ಗೆ ಈಗ ಮನೆಯಿಂದ ಫಸ್ಟ್ ಆಫ್ ಆಲ್ ಮನೆಯಿಂದ ಈಚೆ ಬರ್ತಿದ್ದೆ ಇವಳಿಗೋಸ್ಕರ. ಇವಾಗ ಇವಳು ಇರಲ್ಲ, ನಂಗೆ ಬೇಜಾರಾಗುತ್ತೆ. ನಾನು ಅದಕ್ಕೆ ಯಾರು ಇಷ್ಟಪಡಲ್ಲ. ಇಷ್ಟಪಟ್ರೆ ನಂಗೆ ಅವ್ರು ನನ್ನಿಂದ ದೂರ ಹೋದ್ರೆ ನಂಗೆ ತಡ್ಕೊಳಕ್ಕೆ ಆಗಲ್ಲ. ಅಲ್ಬಿಡ ಬೇಬು ನಮ್ಮ ಕಣ್ಣೀರ್ ಒರ್ಸು ಬೇಬುಗೆ. ಬೇಬುಗ್ ಹಗ್ ಮಾಡು. ಪಾಪ ಅಳ್ತಾ ಇದ್ದಿ. ಬೇಬು ಅಳ್ಬೇಡ ಅಂತ ಹೇಳು. ಅಳ್ಬೇಡ. ಹಗ್ ಮಾಡು, ಬೇಬುಗ್ ಹಗ್ ಮಾಡು. ಪುತ್ತ ಕೊಡು. ಹಗ್ ಮಾಡು. ಅಳ್ಬಾರ್ದು ಅನ್ನು. ಅಳ್ಬಾರ್ದು, ಚಾಕಿ ಕೊಡ್ತೀನಿ ಹೇಳು. ಚಾಕಿ ಕೊಡ್ತೀನಿ, ಅಳ್ಬಾರ್ದು. ಇಲ್ಲಿ ಚಂದು ಅಂದ್ರೆ ಖುಷಿ, ಚೈತ್ರ ಅಂದ್ರೆ ಮಂಗುಶ್ರೀ ಮೇಡಮ್. ಸೊ ಕನ್ಫ್ಯೂಸ್ ಆಗ್ಬೇಡಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇಬ್ರು ಸ್ವಲ್ಪ ಜೋರಾಗಿ ಹೊಸ ಕಪಲ್ಸ್ ಏರಿಯಾದಲ್ಲಿ ಏನಮ್ಮ ನೀವು ನಮ್ ಕೆಲಸ ಅಂತ. ಇವಳು ಹುಟ್ಟಿದ್ಮೇಲೆ ಸೊ ಎಲ್ಲರೂ ಪರಿಚಯ ಆಗಿದ್ರು, ಎಲ್ಲರೂ ಅಟ್ಯಾಚ್ಮೆಂಟ್ ಆಗಿದ್ರು. ಅದರಲ್ಲಿ ಇವರಿಬ್ರು ಚಂದನು ಮತ್ತೆ ಚೈತ್ರನು ಇಬ್ರು ನನಗೆ ನಮ್ಮನೆಯವ್ರೆ ಅಂತ ಅನ್ಕೊಂಡೆ ನಾವು ಜೀವನ ಮಾಡ್ತಿದ್ವಿ. ಅದಕ್ಕೋಸ್ಕರ ನಾವು ನಮ್ಮನೆಗೆ ಏನ್ ಮಾಡಿದ್ರು ನಾವು ಶೇರ್ ಮಾಡ್ಕೊಂತಿದ್ವಿ, ಅವ್ರು ನಮ್ಮ ಮನೆಗೆ ಶೇರ್ ಮಾಡ್ಕೊಂತಿದ್ವಿ. ಇಬ್ರು ಅಷ್ಟು ಚೆನ್ನಾಗಿದ್ವಿ, 4 ಜನನು ಅಷ್ಟು ಚೆನ್ನಾಗಿದ್ವಿ. ಒಂದ್ ದಿವಸ ನನ್ನ ಮಗಳನ್ನ ಯಾವಾಗ ಎಲ್ಲಿ ಕರ್ಕೊಂಡು ಹೋಗೋದು, ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್. ಚೆನ್ನಾಗಿ ನೋಡ್ಕೊಂತಾರೆ, ಎಲ್ಲೋದ್ರು ನೋಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅಂತ. ಮನೆಗೆ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬೇಡ, ಇಲ್ಲಿ ಇರ್ತಿರ್ಲಿಲ್ಲ, ಸೀದಾ ಮನೆಗೆ ಹೋಗ್ತಿದ್ರು, ಅವ್ರ ಮನೆಗೆ ಹೋಗ್ತಿದ್ವಿ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಅವಾಗ ಕರ್ಕೊಂಡ್ ಬರ್ತೀನಿ. ನಾವು ಎಲ್ಲಿಗೆ ಹೋಗ್ತೀವಿ? ಬಿ ಸ್ಟ್ರಾಂಗ್, ಬಿ ಸ್ಟ್ರಾಂಗ್, ಇಲ್ಲಿಂದ ಹತ್ತಿರ 4 ಅವರು. ಬಿ ಸ್ಟ್ರಾಂಗ್ ಚೈತ್ರ. ಚೆನ್ನಾಗಿ ವೀಕ್ ಆಫ್ ನಿಮ್ಮ ಮದ್ವೆ ಕರೀರಿ. ವೀಕ್ ಆಫ್ ಇದ್ದಾಗ ಬರ್ತಾ ಇರ್ರಿ. ಸಾಟರ್ಡೆ ಸಂಡೇ ಹೆಂಗ್ ನಡೆದಿನ ರಜೆ ನಿಮ್ಗೆ ಎಲ್ಲಿಗೆ ಹೋಗಕ್ಕೆ ಮನ್ಸಿಲ್ವಾ? ಬೆಳಗ್ಗೆ ಟ್ರೈನ್ ಹತ್ರ ಅಲ್ಲಿ 2 ಅವರ್ 3 ಅವರ್ ಅಲ್ಲಿ ಇರ್ತೀರ. ಬಂದ್ರಿ ಇರ್ರಿ, ಟೈಮ್ ಸ್ಪೆಂಡ್ ಮಾಡಿ, 2-3 ದಿವಸ ಇರ್ರಿ, ಆರಾಮಾಗಿ ಬರಂತ್ರಿ. ಬಿ ಸ್ಟ್ರಾಂಗು. ಚಂದು ಎಕ್ಸ್ಪೆಷಲಿ ನೀನು ತುಂಬಾ ಹಚ್ಕೊಂಡ್ಬಿಟ್ಟಿದೆ. ನಾನು ಸ್ವಲ್ಪ ಹೇಳ್ಕೊಳಕ್ಕಾಗಲ್ಲ. ನನ್ನ ಹೆಂಡತಿನೂ ನಾನು ಅವಾಗ ಹೇಳ್ತಾ ಇರ್ತೀನಿ, ನೈಟಲ್ಲಿ ಮಲ್ಕೋಬೇಕಾದ್ರೆ, ಬೆಳಗ್ಗೆ ಎದ್ದನ್ಬೇಕಾದ್ರೆ ಇಬ್ರು ಹೆಣ್ಮಕ್ಳು ಸಹ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಪ್ರತಿದಿನನೂ ಅಷ್ಟೇ. ನನಗೆ ಸಾಟರ್ಡೆ ಸಂಡೇ ನೈಟ್ ಶಿಫ್ಟ್ ಹೋಗೋದು ಒಂದ್ ಕಾನ್ಫಿಡೆನ್ಸ್ ಒಬ್ಳೆ ಇರಕ್ಕೆ ಅಂತ ಬಂದಿದ್ದೆ. ನಿಮ್ಮಿಬ್ರನ್ನ ನೋಡಿ ನಾನು ಇನ್ಸ್ಪಿರೇಷನ್. ಚಂದು ಅಂತ ನನಗೆ ನೆಕ್ಸ್ಟ್ ಲೆವೆಲ್ ಇನ್ಸ್ಪಿರೇಷನ್. ಹೆಣ್ಮಕ್ಳಾಗಿ ನಾವೇನಾದ್ರೂ ಒಂದು ಸಾಧಿಸ್ಬೋದು ಅನ್ನೋದಕ್ಕೆ. ಇವತ್ತು ನಾವೇನಾದ್ರೂ ಒಂದು ನಾನು ನಮ್ಮ ಮಾವಂಗ್ ಸಪೋರ್ಟಿವ್ ಆಗಿ ನಿಂತ್ಕೊತಿದ್ದೀನಿ ಅನ್ನೋದಕ್ಕೆ ಚಂದನೇ ಕಾರಣ. ಅವಳು ನೋಡ ನಾನು ಇವತ್ತು ಒಂದ್ ಸ್ವಲ್ಪ ಮೆಚುರಿಟಿ ಬಂದಿದೆ ನನಗೆ. ಅಂದ್ರೆ ಒಂದ್ ಕಡೆಯಿಂದ ನಮ್ಮ ಮಾಮ ಒಂದ್ ಕಾರಣ, ಇನ್ನೊಂದ್ ಕಡೆಯಿಂದ ನನಗೆ ಚಂದುನೇ ಅವಳ ನನಗೊಂದು ಇನ್ಸ್ಪಿರೇಷನ್. ಥ್ಯಾಂಕ್ಸ್ ಚಂದು. ನಾವ್ ಅನ್ಕೊಂಡೇ ಇರ್ಲಿಲ್ಲ ನೀವು ಬಂದಾಗ ಇಷ್ಟು ಅಟ್ಯಾಚ್ ಆಗ್ತೀವಿ ಅಂತ. ನಾನು ಅನ್ಕೊಂಡೇ ಇರ್ಲಿಲ್ಲ. ಬೆಂಗಳೂರಲ್ಲಿ ಮಾತಾಡ್ಸೋದೇ ನಾನು ಎದ್ರುಕೊಂಡಿದ್ದೆ ಫಸ್ಟ್, ಹೆಂಗಪ್ಪ ಆಗ್ಬೋದೇ ಒಂದ್ ಮಾತಾಡ್ಸೋದು, ಇಲ್ಲಿ ಹೆಂಗಪ್ಪ ಹೊಂದ್ಕೊಳ್ಳೋದು ಅಂತ. ಇಷ್ಟು ಮಟ್ಟಿಗೆ ಹೊಂದ್ಕೊತೀವಿ ಅಂತ ಗೊತ್ತೇ ಇರ್ಲಿಲ್ಲ. ಸೊ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ರೆಸ್ಪೆಕ್ಟಬಲ್ ಆಗಿತ್ತು. ಒಂದ್ ದಿವಸಕ್ಕೆ ಒಬ್ರಿಗೊಬ್ರಿಗೆ ಬೇಜಾರು ಬಂದಿಲ್ಲ. 2 ವರ್ಷ ಇದ್ರು ಡೈಲಿ ನೀವ್ ನಮ್ಮನೆ ಬರೋದು, ನಾನ್ ನಿಮ್ಮನೆ ಬರೋದ್ರ ನಂಗೆ ಅದು ಎದ್ದಿದ ತಕ್ಷಣ ಸಂಭವ ಅಂತ. ನಾನು ಇಲ್ಲೇ ಇರ್ತಿದ್ದೆ ಬಂದಿದ ತಕ್ಷಣ ಜಿಮ್ಮಿಂದ. ಡೈರೆಕ್ಟ್ ನಾನು ಎಲ್ಲೇ ಹೊರಗಡೆ ಹೋದ್ರೆ ನಾನು ಡೈರೆಕ್ಟ್ ನಮ್ಮ ಮನೆಗೆ ಹೋಗೇ ಇಲ್ಲ. ಇಲ್ಲಿಗೆ ಸೀದಾ ಇಲ್ಲಿಗೆ ಬರ್ತಾ ಇದ್ದೆ. ಜಿಮ್ ಮುಗಿಸ್ಕೊಂಡು ಬಂದ್ರೆ ಮುಗೀತಿಲ್ಲಿ. ನಾನೇನಾದ್ರು ನವ್ಯ ಅವ್ರಿಗೆ ಏನಾದ್ರು ಕೊಡೆ, ಏನಾರ ಮಾಡೆ, ಹೆಣ್ಮಕ್ಳು ಇಬ್ಬರೇ ಇದಾರೆ, ಜೊತೆಲಿ ಯಾರು ಇಲ್ಲ, ಏನಾರು ಕೊಡೆ 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 ಅಂತ ಹೇಳ್ತೀನಿ.
ಅವರು ನಮ್ ಚಂದು ಡಯಟ್ ತಿಂಡಿ ಏನಕ್ಕೂ ಬರ್ತಿರ್ಲಿಲ್ಲ. ಏನು ಬಾ ಚಂದು ಟೀ ಕುಡಿ ಬೇಡ, ಬೇಡ. ಬಾ ಚಂದು ಕಾಫಿ ಕುಡಿ ಬೇಡ, ಏನಕ್ಕೂ ಬೇಡ ಅಲ್ಲಿ ಬೇಡ. ಹಿಂಸೆ ಮಾಡಿ ಏನೆಲ್ಲ ಮಾಡಿಸಿ ಕೊಡಿಸ್ಬೇಕಾಯ್ತು ಹಿಂಸೆ ಮಾಡಿ. ಚೈತ್ರ ಎಲ್ಲದೂ ಆದ್ರೂ ಒಂದ್ ಸ್ವಲ್ಪ ಸಂಕೋಚ. ಆಯ್ತು ಬ್ರೋ ಅಂತ ಸರ್ ಇಮಿಡಿಯೇಟ್ ಮಾಡಿದ ನಂತರ ಮತ್ತೆ ಚೈತ್ರ ತರ ನಾನು ಚೈತ್ರ ತರ ಮಾಡ್ಕೊಡ್ತೀನಿ. ಬಾರಮ್ಮ, ಅಮ್ಮ ಬಾರಮ್ಮ, ಚಂದು. ಅಯ್ಯೋ ಮಗು ನೋಡೆ ಅಂತ ಮಗುವೇ ಅಂತ ಮಗುವೆ ಅಂತ ಹೇಳು. ಚೈತ್ರ ಬಂದ್ಬಿಟ್ಟು ಬೇಡ ಬಿಡಿ ಬ್ರೋ, ಕರೆಕ್ಟ್ ಕರೆಕ್ಟ್ ಬಿಡಿ ಬ್ರೋ. ಬಾ ಚೈತ್ರ ಒಂದ್ ಸ್ವಲ್ಪ ಟೀ ಕುಡಿ. ಏ, ಏ ಬಿಡಿ ಇಲ್ಲ, ನವ್ಯ, ಇಲ್ಲ. ಏನ್ ಸುಮ್ನೆ ಇರಿ ನವ್ಯ, ನಂಗೆ ಏನು ಕುಡಿಯಂಗಿಲ್ಲ. ನೀವು ಅಷ್ಟೇ ಬಿಸ್ನೆಸ್ ಅಲ್ಲಿ ಒಳ್ಳೆ ಸಕ್ಸಸ್ ಆಗ್ಲಿ, ಚೆನ್ನಾಗಿರಿ. ಅವಾಗ ಸಮ್ಮುನ ಕಳಿಸ್ತಾ ಇರಿ. ಯೂಟ್ಯೂಬ್ ಚೆನ್ನಾಗಿ ಇದಾಗ್ಲಿ, ಬಂದು ನಮ್ಮ ಹೋಟೆಲ್ ನ ಪ್ರಮೋಷನ್ ಮಾಡ್ಕೊಳ್ಬೇಕು. ಪಕ್ಕ ಮಾಡ್ತೀನಿ ವಿತೌಟ್ ಕಮಿಷನ್. ಇವಳ ಬಗ್ಗೆ ಅಂದ್ರೆ ಇವಳೊಂದು ಲೋಕದಲ್ಲಿದ್ದಾಳೆ. ನಾನು ಎಷ್ಟೋ ಸತಿ ನವೀನ್ ಥ್ಯಾಂಕ್ಸ್ ಹೇಳಿದ್ದೀನಿ. ಥ್ಯಾಂಕ್ಸ್ ನವ್ಯ, ನಂಗೆ ಲೈಫಲ್ಲಿ ಇಂಥ ಒಂದು ಒಳ್ಳೆ ಫ್ರೆಂಡ್ನ ಕೊಟ್ಟಿದ್ದಕ್ಕೆ ಅಂತ. ನಾನ್ ನಿಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಮಗಳು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಎಸ್ಪೆಷಲಿ ನಾವು ಅವಳಿಗೆ ಕೊಟ್ಲ, ಅವಳು ನಮಗೆ ಕೊಟ್ಟಿರೋದು. ಕೊಡ್ಸೋದು ತಿನ್ನೋದು ಅದು ಸೆಕೆಂಡ್ರಿ. ಫಸ್ಟ್ ಏನ್ ಗೊತ್ತಾ, ನಾವು ಹೋಗೋದು ಬರೋದು ಮಾತಾಡ್ಸೋದು ಮೈನ್ ಇಂಪಾರ್ಟೆಂಟ್ಲಿ ಅದೇ. ಆ ಬಾಂಡಿಂಗ್ ಚೆನ್ನಾಗಿ. ಇವು ಚಂದು ಫಸ್ಟ್ ನಮ್ ಸಂಬಂಧ ನೋಡಿದಾಗ ನಿಮ್ ಪಾಪನ ಒಂದ್ಸತಿ ಎತ್ಕೋಬೋದಾ ಪ್ಲೀಸ್ ಅಂತ ಕೇಳಿಲ್ಲ. ಅದು ಇನ್ನೂ ನಂಗೆ ಇವಾಗ್ಲೂ ಹಂಗೆ ನೆನ್ಪಿಟ್ಟ. ನನಗೆ ಎಷ್ಟು ಹೊಡೆದಾಕಿದಾಳೋ ಆದ್ರೂ ಪಾಪ ಒಂದ್ ದಿವಸಕ್ಕೂ ಸಿಟ್ಟು ಮಾಡ್ಕೊಂಡು ಇದ್ ಮಾಡಿ ಜೋರ್ ಮಾಡಿಲ್ಲ. ನಾನೇ ಎಷ್ಟೋ ಸತಿ ಜೋರ್ ಮಾಡಿದ್ದೀನಿ. ಥಿಂಗ್ಸ್ನೆಲ್ಲ ಹೊಡೆದಾಕಿದಾಳೆ, ಒಂದು ದಿನಾನು ಜೋರ್ ಮಾಡಿಲ್ಲ. ಬೇಬು ಮಾತ್ರ ಎಲ್ಲ ಮಕ್ಕಳು ಯಾರು ನಿಂಗೆ ಇಷ್ಟ ಅಂತಂದ್ರೆ ಅಪ್ಪ ಅಂತ, ಅಮ್ಮ ಅಪ್ಪ ಅಮ್ಮ ಅಂತ ನಾವೇ ಹೇಳ್ಕೊಟ್ಟಿದೀವಿ. ಅಪ್ಪ ಅಮ್ಮ ಅಂತ ಹೇಳು, ಬೇಬು ಹೊಟ್ಟೆ ಹೊಸನ ಸುಮ್ನೆ ಅಂತ ಅವಳಾದ್ರೂ ಹೇಳಲ್ಲ. ನಂಗೆ ಬೇಬು ಆಂಟಿನೇ ಇಷ್ಟ, ಬೇಬುನೇ ಇಷ್ಟ, ಆಂಟಿನೇ ಇಷ್ಟ ಅಂತ. ಪಾಪ ಪಾಪ ಏಯ್ ನಿಂಗೆ ಯಾರು ಇಷ್ಟನಪ್ಪ? ನಿಂಗೆ ಯಾರು ಇಷ್ಟ ಬಂಗಾರಿ? ಯಾರು ಇಷ್ಟನಪ್ಪ? ಆಂಟಿ ಬೇಬು ಬೇಬು ಇಷ್ಟ ನಮ್ಮ ಮಗ. ಮತ್ತೆ ನಾವಿಬ್ರು ಅಪ್ಪ ಅಮ್ಮ ಎಲ್ರು ಇಷ್ಟ ನಮ್ಮ ಮಗುಗೆ. ಅವಳು ಅದೇ ಹೇಳೋದು ಲಾಸ್ಟಿಗೆ, ಎಲ್ಲ ಇಷ್ಟ ಅಂತ. ಓಕೆ, ಅದಕ್ಕೆ ಬಾಯ್. ಅದಕ್ಕೆ ಬಾಯ್. ಇದು ಸೊಮ್ಮು ಡೈಲಾಗ್. ನಿಮ್ಗೆ ಅರ್ಥ ಆಗಿರುತ್ತೆ ಏನಕ್ಕೆ ನಾನು ಮಾರ್ನಿಂಗ್ ಸ್ವಲ್ಪ ಬೇಜಾರಲ್ಲಿದ್ದೆ ಅಂಡ್ ಇದು ನಾನು ಹ್ಯಾಪಿಯಾಗಿ ಮಾಡ್ತಿಲ್ಲ ವಿಡಿಯೋ ಅಂತ ಹೇಳಿದ್ದು. ಬಿಕಾಸ್ ನಾನು ಹೇಳ್ದಾಗೆ ಸಮ್ಮು ಅವರು ಅವ್ರ ನೇಟಿವ್ಗೆ ಹೋಗ್ತಿದ್ದಾರೆ ಅಂಡ್ ಈ ವಿಡಿಯೋ ನಾನು ಯಾವ್ದಾರು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಬಟ್ ನನಗಂತೂ ನಿಜವಾಗ್ಲೂ ಇಷ್ಟ ಆಗಿಲ್ಲ ಬಿಕಾಸ್ ಅವ್ರು ಹೋಗ್ತಾ ಇರೋದು. ಆ್ಯಂಡ್ ನವ್ಯಾಗೆ ಮತ್ತು ಬ್ರೋಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಬಿಕಾಸ್ ಅವ್ರು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಿಮ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅವರಿಬ್ಬರಿಗೂ ಒಳ್ಳೇದಾಗಲಿ. ಅವರು ಸಮ್ಮು ಫ್ಯೂಚರ್ಗೋಸ್ಕರ ಹೋಗ್ತಿದ್ದಾರೆ, ಅದಕ್ಕೋಸ್ಕರ ನಮ್ಗೆ ತುಂಬ ಖುಷಿ ಇದೆ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೇಳಮ್ಮ, ಶೇರ್ ಮಾಡಿ, ಹೇಳು, ಶೇರ್ ಮಾಡಿ, ಲೈಕ್ ಮಾಡಿ, ಶೇರು. ಸಮ್ಮು ಬರ್ತ್ಡೇಗೆ ನಾವು ಅವಳಿಗೆ ಕಾಲು ಗೆಜ್ಜೆ ಕೊಡಿಸ್ಬೇಕು ಅನ್ಕೊಂಡಿದ್ವಿ. ಬಟ್ ಆದರೆ ಅಷ್ಟವರೆಗೂ ಅವಳು ಇರೋದಿಲ್ಲ ಅಂತ ಹೇಳಿ ಮುಂಚೆನೇ ಕೊಡಿಸಿದ್ವಿ ಅಷ್ಟೇ. ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು ಬಾಳ ತುಂಬಾ. ಸಮ್ಮು ದೊಡ್ಡೋಳಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ಅವಳಿಗೆ ಅರ್ಥ ಆಗುತ್ತೆ ನಾವು ಎಷ್ಟು ಅವಳನ್ನ ಇಷ್ಟಪಡ್ತಿದ್ದೀವಿ ಆ್ಯಂಡ್ ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಅಂತ. ಅದಕ್ಕೆ ಅಪ್ಲೋಡ್ ಮಾಡ್ತೀನಿ. ಲವ್ ಯು ಸಮ್ಮು, ಬಾಯ್.